ಕುಮಾರ್ ಸರ್ ಅವರಿಗೆ, ನಮ್ಮ PTS ತೆನಿಸಂದ್ರ ಎಲ್ಲ ಸ್ಟಾಫ್ ಹಾಗೂ SP ಮೇಡಮ್ ಹಾಗೂ DSP ಸರ್ ಕಡೆಯಿಂದ ನಮ್ಮ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಸಿಡಿಟಿ, ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂದ್ರೆ ಈ ಎರಡು ಬೆಳೆಗಳು ಬಂದಿದ್ರೆ ಹೊಟ್ಟೆ ಪ್ರೆಜರ್ ಮಾಡಿದೆ, ಇಲ್ಲಿ ಪ್ರೆಜರ್ ಕೊಡ್ತಾರೆ, ಹೊಟ್ಟೆ ಪ್ರಾಬ್ಲಮ್ ಇರೋರಿಗೆ ಕಂಟ್ರೋಲ್ ಬರುತ್ತೆ. ಓಕೆ, ಅದೇ ರೀತಿ ನಮ್ಮ ಹೆಬ್ಬೆರಳಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ಕಿಡ್ನಿಯ ಪ್ರೆಜರ್ ಮಾಡಿದೆ, ಕಿಡ್ನಿ ಪ್ರಾಬ್ಲಮ್ ಇರೋರು ದೊಡ್ಡದು. ಓಕೆ, ಅದರಿಂದ ಇನ್ನೂ ಸ್ವಲ್ಪ ಕೆಳಗಡೆ ಬಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಥೈರಾಯ್ಡ್ ಗ್ಲ್ಯಾಂಡ್, ಹೈಪೋಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಅಂತ. ಥೈರಾಯ್ಡ್ ಗ್ರಂಥಿಯ ಅಸಮತೋಲನ, ಇಂಬ್ಯಾಲೆನ್ಸ್. ನೀವು ನೋಡ್ತೀರಾ ಥೈರಾಯ್ಡ್ ಪೇಷಂಟ್ಗಳು ಹೆಂಗಿರ್ತಾರೆ ಅಂದ್ರೆ ಹೈಪೋಥೈರಾಯ್ಡ್ ಇರೋರು ಫುಲ್ ಫ್ಯಾಟ್ ಆಗ್ಬಿಡ್ತಾರೆ, ಗುರ್ತೇ ಸಿಗಲ್ಲ, ಅಷ್ಟೊಂದು ದಪ್ಪ ಉತ್ಕೊಂಡ್ಬಿಡ್ತಾರೆ. ಪ್ಯಾರಾಥೈರಾಯ್ಡ್ ಇರೋರು ಫುಲ್ ಲೀನ್ ಆಗ್ಬಿಡ್ತಾರೆ, ನರ್ಗಳೆಲ್ಲ ಅನ್ಸ್ಬೋದು, ಅಷ್ಟೊಂದು ಸಣ್ಣ ಆಗ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳಿ. ಎಸ್ಪೆಷಲಿ ಈ ಲೇಡೀಸ್ ಅಲ್ಲಿ ಈ ಕಂಪ್ಲೇಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಥೈರಾಯ್ಡ್ ಕಂಪ್ಲೇಂಟ್ಸ್. ಸೊ ಅದಕ್ಕೆ ಇಲ್ಲಿ ಪ್ರೆಜರ್ ಮಾಡಿದೆ. ಇದು ನೋಡಿ, ಇದು ಥೈರಾಯ್ಡ್ ಇಂದ ಪ್ರೆಜರ್ ಮಾಡಿದ್ದು, ಇಲ್ಲಿ ಚಿಟ್ಕೊತಾರೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಬಹಳ ಒಳ್ಳೇದು. ಅದಕ್ಕೆ ಸೆಂಟರ್ ಆಫ್ ದ ಪಾಮ್, ನಮ್ಮ ಅಂಗೈ ಮಧ್ಯಭಾಗ ಬಂದು ಲಂಗ್ಸಿನ ಪ್ರೆಜರ್ ಪಾಯಿಂಟ್ಸ್ ಇದೆ, ಶ್ವಾಸಕೋಶದ ಪ್ರೆಜರ್ ಪಾಯಿಂಟ್. ಉಸಿರಾಟ ಸಮಸ್ಯೆ ಹಿಂಗೆಲ್ಲ ಇದ್ರೆ ಇಲ್ಲಿ ಚಿಟ್ಕೊತಾರೆ, ಬಹಳ ಒಳ್ಳೇದು. ಓಕೆ, ಅದೇ ರೀತಿ ನಮ್ಮ ರಿಸ್ಟಿನ ಎಡಭಾಗ, ಇದು ಟೆಸ್ಟಿಸ್ ಅಂಡ್ ಓವರೀಸ್ ಅಂತ ಹೇಳ್ತೀವಿ ಪ್ರೆಜರ್ ಪಾಯಿಂಟ್ಗೆ. ಟೆಸ್ಟಿಸ್ ಅಂಡ್ ಓವರೀಸ್ ಅಂತ. ಈ ಕಡೆ ಯೂಟ್ರಸ್ ಅಂಡ್ ಪ್ರಾಸ್ಟೇಟ್ ಅಂತ. ಓಕೆ, ಈಗ ನೋಡಿ ನಮ್ಮ ಜೆಂಟ್ಸ್ ಅಲ್ಲಿ ಈ ತರ ಖಡ್ಗಗಳು ಹಾಕೋದು, ವಾಚ್ ಹಾಕೋದಾಗ್ಲಿ, ಅದೇ ರೀತಿ ಲೇಡೀಸ್ ಅಲ್ಲಿ ಬ್ಯಾಂಡ್ಗಳು ಹಾಕೋದು, ಇದೆಲ್ಲ ಬಹಳ ಒಳ್ಳೇದು. ಯಾಕಂದ್ರೆ ಪ್ರೆಜರ್ ಮಾಡಿ ಪ್ರೆಜರ್ ಬಿದ್ದಷ್ಟು ಗರ್ಭಾಶಯ ಸೇಫ್ ಆಗಿರುತ್ತೆ, ಏನು ಸಮಸ್ಯೆಗಳಿರಲ್ಲ. ಮಾಡುತ್ತೆ. ಡಯಾಬಿಟಿಕ್ ಇರೋರು ಆರಾಮ್ ಕೂತ್ಕೊಂಡಾಗಲ್ಲ, ಇದನ್ನ ಆಪರೇಟ್ ಮಾಡೋದು ಬಹಳ ಒಳ್ಳೆಯದು. ಸೊ ಇದೊಂದು ಪೇರ್ ಇರ್ತದೆ. ಅಕ್ಯುಪ್ರೆಷರ್ ಪವರ್ ಸೋಲ್ ಅಂತ, ಇದು ಸಹ ಪರ್ಕೇರ್ ಇಂಡಸ್ಟ್ರೀಸ್ ಅವ್ರದ್ದು ಎಲ್ಲ ರಿಸರ್ಚ್ ಮಾಡಿದ್ದು. ಓಕೆ, ಇದರಲ್ಲೂ ಪ್ರೆಜರ್ ಪಾಯಿಂಟ್ಸ್ ಇದೆ, ಬಯೋ ಮ್ಯಾಗ್ನೆಟ್ಸ್ ಇದೆ. ಏರ್ ಔಟ್ ಆಗ್ಲಿಕ್ಕೆ ಹೋಲ್ ಎಲ್ಲ ಇರುತ್ತೆ, ಸ್ವೆಟ್ ಗಿಟ್ ಏನು ಬರಲ್ಲ ಶೂಸ್ ಹಾಕೊಂಡ್ರೆ. ಈಗ ನೋಡಿ ನಮ್ಮ ಶೂಸ್ ಅಲ್ಲಿ ಆಲ್ಮೋಸ್ಟ್ 15-20 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಇದು ನಮ್ಮ ರೆಗ್ಯುಲರ್ ಶೂಸ್ ಹಾಕೊಂಡು ಯೂಸ್ ಮಾಡೋದ್ರಿಂದ ಎಂಟೈರ್ ಡೇ ಯಾವುದೇ ರೀತಿ ಮಂಡಿ ನೋವು, ಇಂಡಿ ನೋವು, ಕಾಲು ನೋವು ಏನೂ ಇರಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ನರ್ವ್ಸ್ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಇದು ಥೆನಾರ್ ಮಸಾಜರ್ ಅಂತ. ಥೆನಾರ್ ಅಂದ್ರೆ ಪಾದಗಳು ಆಯುರ್ವೇದದಲ್ಲಿ. ಸ್ನೇಹಿತರೆ, ಅಕ್ಯುಪ್ರೆಷರ್ನ ಬಳಸಿ ಯಾವ ರೀತಿ ಕಾಯಿಲೆಯಿಂದ ಮುಕ್ತರಾಗಬಹುದು ಅನ್ನೋದನ್ನು ಸವಿವರವಾಗಿ ನಮಗೆ ತಿಳಿಸಿಕೊಡ್ತಾ ಇರುವಂಥವರು ಶ್ರೀ ಮೋಹನ್ ಕುಮಾರ್. ಇವರು ಅಕ್ಯುಪ್ರೆಷರ್ ಪರಿಣಿತರು. ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಶ್ರೀಯುತ ಮೋಹನ್ ಕುಮಾರ್ ರವರ ಮಾತುಗಳಲ್ಲೇ ಸವಿವರವಾಗಿ ಕೇಳೋಣ ಬನ್ನಿ. ಪೀಪಲ್ ಡಿಪೆಂಡಿಂಗ್ ಮೋರ್ ಆನ್ ಮೆಡಿಸಿನ್ಸ್ ಟು ಕೀಪ್ ದೇರ್ ಹೆಲ್ತ್ ಗುಡ್. ನಮ್ಗೆ ಏನೋ ಒಂದು ಹೆಲ್ತ್ ಇಶ್ಯೂ ಆತ ಸಡನ್ ಏನ್ ಮಾಡ್ತೀವಿ, ಮೆಡಿಕಲ್ ಶಾಪ್ ಮಾಡ್ತೀವಿ, ಅಲ್ಲಿ ಅದೊಂದು ಪ್ಯಾರಾಸಿಟಮಲ್, ಪೇನ್ ಕಿಲ್ಲರ್ಸ್ ಅಂತೆಲ್ಲ ಸಿಗುತ್ತೆ, ತಗೊಳ್ತೀವಿ. ಸೊ ಬಿಕಾಸ್ ನಮ್ದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ, ಡ್ಯೂಟಿ ಹೋಗಬೇಕಾಗುತ್ತೆ, ಬೇರೆ ಬೇರೆ ಕೆಲಸ ಕಾರ್ಯಗಳಿರುತ್ತೆ. ಸೊ ವಿ ಎಕ್ಸ್ಪೆಕ್ಟ್ ಇನ್ಸ್ಟೆಂಟ್ ರಿಲೀಫ್ ಅಂಡ್ ರಿಲ್ಯಾಕ್ಸೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇಂಗ್ಲಿಷ್ ಮೆಡಿಸಿನ್ ಎಷ್ಟು ಇನ್ಸ್ಟೆಂಟ್ ರಿಲೀಫ್ ಅಂಡ್ ರಿಲ್ಯಾಕ್ಸೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟೇ ಇನ್ಸ್ಟೆಂಟ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ನಾವು ಯೂಶುವಲ್ ಆಗಿ ಹೇಳೋದಂದ್ರೆ ಹೆಲ್ತ್ ಇನ್ ಯುವರ್ ಹ್ಯಾಂಡ್ಸ್ ಅಂತ, ನಿಮ್ಮ ಕೈಗಳಲ್ಲಿ ಆರೋಗ್ಯ. ಸೊ ಇಲ್ಲಿ ಮೇಜರ್ ಸಬ್ಜೆಕ್ಟ್ಸ್ ಬಂದು ಹೆಡ್ ಏಕ್, ಮೈಗ್ರೇನ್, ಹೈಪರ್ ಟೆನ್ಷನ್, ಸ್ಟ್ರೆಸ್, ಡಯಾಬಿಟೀಸ್ ಅಂಡ್ ಎಂಟೈರ್ ಬಾಡಿ ಪೈನ್ಸ್ ಅಂಡ್ ಆಲ್. ಅಂಡ್ ಆಕ್ಚುಲಿ ಫಾರ್ ಹೆಡ್ ಏಕ್ ಅಂಡ್ ಮೈಗ್ರೇನ್ ದೇರ್ ಇಸ್ ನೋ ಟ್ರೀಟ್ಮೆಂಟ್ ಇನ್ ಇಂಗ್ಲಿಷ್ ಮೆಡಿಸಿನ್. ಹೆಡ್ ಏಕ್ ಮೈಗ್ರೇನ್ಗೆ ಇಂಗ್ಲಿಷ್ ಮೆಡಿಸಿನ್ ಟ್ರೀಟ್ಮೆಂಟ್ ಇಲ್ಲ. ನಾನು ಅವಾಗ ಹೇಳಿದಾಗ ನಾವು ಯಾವ್ದೊಂದು ಪ್ಯಾರಾಸಿಟಮಲ್ ಪೇನ್ ಕಿಲ್ಲರ್ಸ್ ಅಂತ ತಗೊಂತ ಇರ್ತೀವಿ, ನೈಸಿಪೋ, ಬ್ಲೂಫೆನ್, ಆಕ್ಷನ್ ಫೈನಡ, ಅನಾಸಿನ್, ಐಮಲ್ ಅಂತ ಹೇಳಿ ಅದು ನಮ್ಗೊಂದು ಟೆಂಪರರಿ ರಿಲೀಫ್ ಅನ್ನ ಕೊಡುತ್ತೆ. ಇಟ್ ಮೇ ಗಿವ್ ಯು ರಿಲೀಫ್ 1 week or 15 days or 1 month. You may get relief by taking paracetamols. So again and again it may keep on repeating only. We don't get permanent relief in English medicine, but only one system will give you very instant relief and permanent relief ಅಂತ ಹೇಳೋದಾದ್ರೆ that is acupressure therapy. But actually you all know that headache ಅಂದ್ರೆ ಎಲ್ಲರಿಗೂ ಗೊತ್ತಿದೆ. Headache means headache ಅಂತ ಹೇಳ್ತೀವಿ, ತಲೆನೋವು ಅಂತೇಳಿ. Do you know what is migraine? Migraine ಅಂತ ಗೊತ್ತಲ್ವಾ? Yeah, it's a partial headache, half headache, ಅರ್ಧ ತಲೆನೋವು, either left part of your head or right part of your head. So it is very ಇರಿಟೇಟಬಲ್. ನೀವು ನೋಡ್ಬೋದು ಮೈಗ್ರೇನ್ ಬಂದಾಗ ಎರಡು ಕಡೆ ಆದ್ರೆ ಒಂದ್ ಕಡೆ ಕಂಪ್ಲೀಟ್ ಕರೆಂಟ್ ಶಾಕ್ ಹೊಡೆದಂಗೆ ಹೊಡಿತಾ ಇರುತ್ತೆ ಅಂಡ್ ಕಂಪ್ಲೀಟ್ ಗಿಡ್ಡಿನೆಸ್, ಏನು ಕೆಲಸ ಮಾಡಕ್ಕೆ ಮನಸ್ಸಲ್ಲ, ಎಲ್ಲ ಒಂದು ಮೂಲೆ ಕೂತ್ಕೊಂಡು ರೆಸ್ಟ್ ಮಾಡೋಣ ಅನ್ಸುತ್ತೆ. ಅಂಡ್ ಸಮ್ ಪೀಪಲ್ ಆರ್ ಗೆಟಿಂಗ್ ವಾಮಿಟಿಂಗ್ ಆಲ್ಸೋ. ಮತ್ತೆ ಆಪೋಸಿಟ್ ಯಾರು ಬಂದ್ರೆ ಕ್ಲಿಯರ್ ಆಗಿ ಕಾಣಿಸಲ್ಲ, ಬ್ಲರ್ ಆಗಿ ಕಾಣಿಸೋದು. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಮೈಗ್ರೇನ್. ಸೊ ಇಟ್ ಈಸ್ ವೆರಿ ಇರಿಟೇಟಬಲ್. ಮೆನಿ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಪಾಸ್ಟ್ ಮೆನಿ ಇಯರ್ಸ್ ಬಿಕಾಸ್ ಐ ಟೋಲ್ಡ್ ನೌ ದೇರ್ ಇಸ್ ನೋ ಟ್ರೀಟ್ಮೆಂಟ್ ಇನ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ. ಸೊ ಹಾಗಾಗಿ ತುಂಬಾ ವರ್ಷಗಳಿಂದ ಮೈಗ್ರೇನ್ ಪೇಷಂಟ್ಸ್ ಆಗಿದ್ದಾರೆ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ರೀಸನ್ಸ್ ಅಂತ ಹೇಳಿದಾರೆ, ಕಾರಣಗಳು ಅಂತ ಹೇಳಿದ್ರೆ ಹೆಡ್ ಏಕ್ ರೀಸನ್ ಬಂದು ಡಸ್ಟ್ ಅಂಡ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಡಸ್ಟ್ ಅಂಡ್ ಪೊಲ್ಯೂಷನ್. ಇಫ್ ಯು just go and stand in front of main road area, some 2-3 vehicles passes in front of you now, that dust will come off your eyes. So ಕಣ್ಣಿಗೆ ಧೂಳು ಹಾಗೆಲ್ಲ ಬಿದ್ದಾಗ ಯೂಶುವಲಿ
ವಿ ರಬ್ ಅವರ್ ಐಸ್, ಕಣ್ಣನ್ನು ಮುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ರಬ್ ಮಾಡಿ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಯ್ತಂದ್ರೆ ಹೆಡ್ಏಕ್ ಬಲ್ಗೆ ದಟ್ ಈಸ್ ಅ ಮೇಜರ್ ರೀಸನ್. ಓಕೆ, ಆಕ್ಚುಲಿ ನಿಮಗೆ ಮೈಗ್ರೇನ್ ಅಂತ ಹೇಳಿದೆ, ಅರ್ಧ ತಲೆನೋವು. It's very irritable. Many people are suffering from past many years because no treatment in English medicine today. See, the reason for migraine is tension. Because 216 major nerves are connected to our scalp. So now ತುಂಬಾ ಟೆನ್ಷನ್ ಆದಾಗ ಎಂಟೈರ್ ಸ್ಕಾಲ್ಪ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ. So when blood is not circulating entire scalp, all your nerves will be stimulated because of tension. Blood allali clot ಆಗ್ತದೆ, nerves ಅನ್ನು ಡ್ಯಾಮೇಜ್ ಮಾಡ್ತದೆ. ಸೊ ಹಾಗೆ ನಾವು ತುಂಬಾ ಟೆನ್ಷನ್ ಆಗಿದ್ದಾಗ ವಿತಿನ್ 10-15 ಮಿನಿಟ್ಸ್ ಅಲ್ಲಿ ನಮಗೆ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಟೆನ್ಷನ್ ಇಸ್ ವೆರಿ ಡೇಂಜರಸ್ ವರ್ಡ್. ಟುಡೇ ಯು ಗೋ ಟು ಎನಿ ಡಾಕ್ಟರ್ಸ್, ಆಲ್ವೇಸ್ ವಿಲ್ ಬಿ ಅಡ್ವೈಸಿಂಗ್ ಯು ಡೋಂಟ್ ಗೆಟ್ ಟೆನ್ಸ್ಡ್, ಬಿ ವೆರಿ ಕೂಲ್, ವಾಟ್ ಎವರ್ ಹ್ಯಾಪನ್ಸ್ ಟೇಕ್ ಇಟ್ ಈಸಿ ಅಂಡ್ ಬಿ ಕೂಲ್ ಅಂತ ಅಡ್ವೈಸ್ ಮಾಡ್ತಾ ಇರ್ತಾರೆ ಎಲ್ಲ ಡಾಕ್ಟರ್ಸ್. ಏನಕ್ಕೆ ಅಂತ ಹೇಳಿದ್ರೆ ಟೆನ್ಷನ್ ಆಗೋದ್ರಿಂದ ಮೈಗ್ರೇನ್ ಅಂತ ಕಾಮನ್ ಬರುತ್ತೆ. ಸಮ್ ಪೀಪಲ್ ಆರ್ ಗೆಟಿಂಗ್ ಪ್ಯಾರಾಲಿಸಿಸ್ ಸ್ಟ್ರೋಕ್ ಬಿಕಾಸ್ ಆಫ್ ಟೆನ್ಷನ್. ತುಂಬಾ ಟೆನ್ಷನ್ ಆದ್ರೆ ಕೆಲವರಿಗೆ ಸ್ಟ್ರೋಕ್ ಎಲ್ಲ ಹೊರಡ್ಬಿಡುತ್ತೆ. ನೀವು ನೋಡ್ಬೋದು ಕೆಲವು ಸಾರಿ ಈ ಮನೆಯಲ್ಲಿ ಯಾವ್ದಾದ್ರು ವಿಚಾರವಾಗಿ ಸೀರಿಯಸ್ ಆಗಿ ಕಾನ್ವರ್ಸೇಷನ್ ನಡೀತಾ ಇತ್ತಂದ್ರೆ, ಈ ವಾದ ವಿವಾದ ನಡೀತಾ ಇತ್ತಂದ್ರೆ ಅದು ಒಂದು ಪೀಕ್ ಲೆವೆಲ್ ಹೋದಾಗ ಸ್ಟ್ರೋಕ್ ಆಗಿರೋದು ನಾವು ಲೈವ್ ಆಗಿ ನೋಡ್ತೀವಿ, ಇವನ್ ಮೂವೀಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ, ಟೆನ್ಷನ್ ಆಗಬೇಡಿ, ಕೂಲ್ ಆಗಿರಿ, ಈಸಿಯಾಗಿ ಹ್ಯಾಂಡಲ್ ಮಾಡಿ ಅಂತೇಳಿ. ಬಟ್ ಆಕ್ಚುಲಿ ಮೈಗ್ರೇನ್ ಬರಲಿಕ್ಕೆ ಟೆನ್ಷನ್ ಒಂದು ರೀಸನ್ ಆದ್ರೆ ದೇರ್ ಇಸ್ ಒನ್ ಮೋರ್ ರೀಸನ್ ಫಾರ್ ಮೈಗ್ರೇನ್. ಇನ್ನೊಂದು ಕಾರಣ ಇದೆ. ಇಟ್ ಈಸ್ ಲೈಕ್ ಒನ್ ಕೈಂಡ್ ಆಫ್ ಮಿಸ್ಟೇಕ್. ಇಟ್ ಈಸ್ ಎಲ್ಲರೂ ಮಾಡ್ತಕ್ಕಂಥ ಒಂದು ಸಣ್ಣ ಮಿಸ್ಟೇಕ್ ಅದು. ಸೊ ಇವನ್ ದಟ್ ಈಸ್ ಆಲ್ಸೋ ಒನ್ ರೀಸನ್ ಫಾರ್ ಮೈಗ್ರೇನ್. ಸೊ ಏನಪ್ಪ ಅದು ಮಿಸ್ಟೇಕ್ ಅಂದ್ರೆ, ಸಿ ಎವ್ರಿ ಡೇ ವಿ ಟೇಕ್ ಬಾತ್, ಇಸ್ ಇಟ್, ಪ್ರತಿದಿನ ಸ್ನಾನ ಮಾಡ್ತೀವಲ್ವಾ. ಸೊ ಅಕಾರ್ಡಿಂಗ್ ಟು ಮೆಡಿಕಲ್ ಸೈನ್ಸ್, ಟು ಟೇಕ್ ಬಾತ್ ಕೋಲ್ಡ್ ವಾಟರ್ ಇಸ್ ಗುಡ್ ಆರ್ ಹಾಟ್ ವಾಟರ್ ಇಸ್ ಗುಡ್? ತಣ್ಣೀರು ಸ್ನಾನ ಒಳ್ಳೆದ ಅಥವಾ ಬಿಸಿನೀರು ಒಳ್ಳೆದ? Cold water is always good for health, you know, because medical science says we have to take cold water bath and we have to drink hot water. ತಣ್ಣೀರನ್ನ ಸ್ನಾನ ಮಾಡಿ ಬಿಸಿನೀರನ್ನ ಕುಡಿಯಿರಿ ಅಂತ ಅಡ್ವೈಸ್ ಮಾಡುತ್ತೆ. ಸೊ ಹಾಗಾಗಿ ಎಲ್ಲರೂ ಗೊತ್ತಿದೆ ಕೋಲ್ಡ್ ವಾಟರ್ ಬಾತ್ ಇಸ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್ ಅಂತ ಹೇಳಿ. ಬಟ್ ನೋ ಬಡಿ ಇಸ್ ಡೂಯಿಂಗ್ ಇಟ್, ಯಾರು ಮಾಡಲ್ಲ. ಬಿಕಾಸ್ ವಿ ಆರ್ ಹ್ಯಾಬಿಟೆಂಟ್ ಟು ಹಾಟ್ ವಾಟರ್. ನಮ್ಮಲ್ಲಿ ಕೆಲವರು ಹೆಂಗಂದ್ರೆ, ಕೆಲವರು ಸ್ನಾನ ಮಾಡಿ ಹೊರಗಡೆ ಬಂದ್ರೆ ಈ ಬಾತ್ರೂಮೇ ಕಾಣೋದಿಲ್ಲ, ಎಲ್ಲ ಸ್ಟೀಮ್, ಹಬೆ, ಮೈಯಲ್ಲೆಲ್ಲ ಹೊಗೆ ಬರ್ತಾ ಇರುತ್ತೆ, ಮಿರರ್ ಎಲ್ಲ ಮುಚ್ಕೊಂಡಿರುತ್ತೆ, ಅಷ್ಟೊಂದು ಬಿಸಿ ಬಿಸಿ ಸ್ನಾನ ಮಾಡ್ತೀವಿ. ಆಲ್ವೇಸ್ ಬಿ ಡ್ರಿಂಕ್ ಕೋಲ್ಡ್ ವಾಟರ್ ಅಲ್ಲಿ. ಸೊ ಇಲ್ಲಿ ಕಂಪ್ಲೀಟ್ ರಿವರ್ಸ್ ಆಗೋಗಿದೆ. ಸೊ ಯಾವಾಗ ನಾವು ನೇಚರ್ಗೆ ಎಗೇನ್ಸ್ಟ್ ಆಗಿ ಹೋಗ್ತೀವೋ ಅವಾಗ ಆಟೋಮೆಟಿಕ್ ಆಗಿ ನೇಚರೇ ನಮಗೆ ಪಾಠ ಕಲಿಸುತ್ತೆ. ಓಕೆ, ಈಗ ನೋಡಿ, ಈಗ ಕರೋನಾ ಎಲ್ಲ ಬಂದಾದ್ಮೇಲೆ ನಾವೆಲ್ಲ ಬಿಸಿನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದೀವಿ. ಓಕೆ, ಸೊ ನೆಕ್ಸ್ಟ್ ತಣ್ಣೀರು ಸ್ನಾನ ಮಾಡೋಕ್ಕೂ ನಾನು ಬರಬೇಕು ಅಂತ ಕಾಣುತ್ತೆ. ಸೊ ಬರೋದಕ್ಕೆ ಮುಂಚೆ ನಾವು ತಿಳ್ಕೊಳ್ಳೋದು ಒಳ್ಳೇದು. ಸೊ ಹಾಗಾಗಿ ಅತ್ಯಾದ ಬಿಸಿನೀರು ಸ್ನಾನ ಮಾಡಿ ಸಹ ಬ್ಲಡ್ ಕ್ಲಾಟ್ ಆಗುತ್ತೆ, ನರ್ವ್ಸ್ ಡ್ಯಾಮೇಜ್ ಮಾಡುತ್ತೆ, ಮೈಗ್ರೇನ್ ಬಲಿಕ್ಕೆ ಅದೊಂದು ಕಾರಣ. ಆಕ್ಚುಲಿ ನೀವು ಹೇಳ್ಬೋದು ಕೋಲ್ಡ್ ವಾಟರ್ ಬಾತ್ ಮಾಡಿದ್ರೆ ನಮಗೆ ಕೋಲ್ಡ್ ಇನ್ಫೆಕ್ಷನ್ ಆಗುತ್ತೆ, ಶೀತ ನೆಗಡಿ ಆಗುತ್ತೆ, ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತೇಳಿ. ಸೊ ಏನಂದ್ರೆ ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಎವ್ರಿ ಡೇ ವಿ ಆರ್ ಟೇಕಿಂಗ್ ಟೂ ಮಚ್ ಆಫ್ ಹಾಟ್ ವಾಟರ್ ಬಾತ್ ಅಂಡ್ ಅವರ್ ಬಾಡಿ ಸಜೆಸ್ಟೆಡ್ ಹಾಟ್ ವಾಟರ್. ಸೊ ವಿ ಕೆನಾಟ್ ಎಕ್ಸ್ಪೆಕ್ಟ್ ಅವರ್ ಬಾಡಿ ಟು ಅಡ್ಜಸ್ಟ್ ಫಾರ್ ಕೋಲ್ಡ್ ವಾಟರ್ ವಿತ್ ಇನ್ ಒನ್ ಡೇ. ಪ್ರತಿದಿನ ಬಿಸಿಲಿಗೆ ಅಡ್ಜಸ್ಟ್ ಆಗಿರೋ ಬಾಡಿಗೆ ಒಂದಿನ ತಣ್ಣೀರು ಬಿತ್ತು ಅಂದ್ರೆ ಶೀತ ನೆಗಡಿ ಎಲ್ಲ ಆಗುತ್ತೆ. ಸೊ ಅಷ್ಟಕ್ಕೆ ನಾವೇನ್ ತಿಳ್ಕೊತೀವಿ, ಓ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಮತ್ತೆ ಅದು ಸ್ಟಾಪ್ ಮಾಡಿ ಬಿಸಿ ನೀರನ್ನ ಹ್ಯಾಬಿಟ್ ಮಾಡ್ಕೊತಾ ಇದೀವಿ ಹೊರತಾಗಿ ಒಂದು 2-3 ಡೇಸ್ ಕಂಟಿನ್ಯೂಸ್ ಮಾಡಿದ್ರೆ ನಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಕೆಲವರು ಹೇಳ್ತಾರೆ ಬಿಸಿನೀರು ಸ್ನಾನ ಮಾಡೋದ್ರಿಂದ ಬಾಡಿನಲ್ಲಿ ಸ್ಮಾಲ್ ಬಾಡಿ ಪೇನ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಮೈ ಕೈ ನೋವಿದ್ರೆ ಕಂಟ್ರೋಲ್ ಆಗುತ್ತೆ, ಇಟ್ ಇಸ್ ಗುಡ್ ಅಂತ. ಓಕೆ, ಸೊ ಆ ರೀತಿ ತಂದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವು ನಿಮ್ಮ ಕುತ್ತಿಗೆಯಿಂದ ಕೆಳಭಾಗಕ್ಕೆ ಬೇಸ್ಡ್ ಆನ್ ಯುವರ್ ಬಾಡಿ ಕೆಪಾಸಿಟಿ ಹೌ ಮಚ್ ಹಾಟ್ ವಾಂಟ್ ಟು ಟೇಕ್ ಯು ಕ್ಯಾನ್ ಟೇಕ್. ನಿಮ್ಗೆ ಎಷ್ಟು ಬಿಸಿ ಬೇಕಾಷ್ಟು ಮಾಡ್ಬೋದು ಕುತ್ತಿಗೆಯಿಂದ ಕೆಳಭಾಗಕ್ಕೆ, ಬಟ್ ನಾಟ್ ಆನ್ ದ ಹೆಡ್. ತಲೆ ಮೇಲೆ ಮಾತ್ರ ಆಲ್ವೇಸ್ ಯೂಸ್ ಲೂಕ್ ವಾರ್ಮ್ ವಾಟರ್ ಅಂತ ಹೇಳ್ತೀವಿ. ಉಗುರು ಬೆಚ್ಚಗಿನ ನೀರನ್ನ ತಲೆ ಮೇಲೆ ಮಾಡ್ಬೇಕು. ಬಾಡಿ ಮೇಲೆ ಸಮಟೈಮ್ಸ್ ಇಫ್ ಯು ಟೇಕ್ ಟು ಮಚ್ ಆಫ್ ಹಾಟ್ ವಾಟರ್ ಬಾತ್, ಇಫ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ರಿಲೀಫ್ ಆಫ್ ಸಮ್ ಪೈನ್ಸ್ ಅಂದ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ತಲೆ ಮೇಲೆ ಮಾತ್ರ ನೀವು ಅತಿಯಾದ ಬಿಸಿಲು ತಲೆ ಸ್ನಾನ ಮಾಡಿದಾಗ ವಿತಿನ್ 10-15 ಮಿನಿಟ್ಸ್ ನಿಮಗೆ ತಲೆ ಸುತ್ತ ಬರೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದು. ಸೊ ಈ ತರ ಆಯ್ತಂದ್ರೆ ಯು ಥಿಂಕ್ ಯು ಆರ್ ಸಫರಿಂಗ್ ಫ್ರಮ್ ಮೈಗ್ರೇನ್. ಸೊ ಮೈಗ್ರೇನ್ ಬಗ್ಗೆ ಅದೊಂದು ಕಾರಣ. ಆಕ್ಚುಲಿ ಟುಡೇ ಇಂಡಿಯಾ ಈಸ್ suffering from a major disease. Each and every houses will be having 1 or 2 patients. ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಸಿಗ್ತಾರೆ, ಗೊತ್ತಲ್ಲ ಯಾವಂತ? ಡೆಫಿನೆಟ್ಲಿ ಎವ್ರಿಬಡಿ ನೋ ದಟ್. ಸೊ ಡಯಾಬಿಟಿಸ್ ಎಷ್ಟೊಂದು ಹಾರಿಬಲ್ ಅಂದ್ರೆ ಅದರಲ್ಲಿ ವರ್ಲ್ಡ್ ಅಲ್ಲಿ ಇಂಡಿಯಾ ಎಷ್ಟನೇ ಪ್ಲೇಸ್ ಇದೆ ಗೊತ್ತಾ? ವಿಚ್ ಪ್ಲೇಸ್ ಇನ್ ದ ವರ್ಲ್ಡ್ ಡಯಾಬಿಟಿಕ್ ಪೇಷಂಟ್ಸ್ ವೈಸ್? ಮಧು ಮೇಹಿಗಳ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಹೇಳಿದೆ ಇಟ್ ವಾಸ್ ಇನ್ ಸೆಕೆಂಡ್ ಪ್ಲೇಸ್, ಬಟ್ 1 year ಬ್ಯಾಕ್ ಫಸ್ಟ್ ಪ್ಲೇಸ್ ಜಂಪ್ ಆಯ್ತು. ಓಕೆ,
1 year ಬ್ಯಾಕ್ ಡಯಾಬಿಟಿಕ್ ವೈಸ್ ಫಸ್ಟ್ ಪ್ಲೇಸ್ ಜಂಪ್ ಆಯ್ತು. ಈಗ 2 months ಬ್ಯಾಕ್ ಪಾಪ್ಯುಲೇಷನ್ ವೈಸ್ ಸಹ ಫಸ್ಟ್ ಪ್ಲೇಸ್ ಜಂಪ್ ಆಗಿದೆ ಇಂಡಿಯಾ. ಇಂಡಿಯಾ ಇಸ್ ದ ಕ್ಯಾಪಿಟಲ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್ ಅಂಡ್ highly populated country. Almost 72% of Indians are suffering from diabetes. So 72% ಅಂದ್ರೆ ಇನ್ನು ರಿಮೈನಿಂಗ್ ಇರೋದು 28%. ಅದರಲ್ಲಿ ಮೆಡಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳ್ತಾ ಇದ್ದಾರೆ ಆಫ್ಟರ್ 4 years we are going to reach 90%. So once we reach 90%, to reach 100% is not a big thing. So today the generation, each and every people are getting diabetes. ನೀವು ನೋಡ್ಬೋದು ಡಯಾಬಿಟಿಸ್ ಅಂದ್ರೆ ಎಷ್ಟೊಂದು ಹಾರಿಬಲ್ ಅಂದ್ರೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಫ್ ವಿ ಮಿಸ್ ಟು ಕಂಟ್ರೋಲ್ ಇಟ್, ಡೆಫಿನೆಟ್ಲಿ ಇಟ್ ಫೇಲ್ಯೂರ್ಸ್ ಅವರ್ ಮೇಜರ್ ಪಾರ್ಟ್. ಅದನ್ನ ಕಂಟ್ರೋಲ್ ಇಟ್ಟಿಲ್ಲ ಅಂದ್ರೆ ನಮ್ಮ ದೇಹದ ಯಾವ್ದಾದ್ರು ಮೇಜರ್ ಪಾರ್ಟ್ ಅನ್ನು ಫೇಲ್ಯೂರ್ ಮಾಡ್ತದೆ. ಕಣ್ ಫೇಲ್ಯೂರ್ ಆಗ್ಬೋದು, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಲಿವರ್ ಫೇಲ್ಯೂರ್ ಆಗ್ಬೋದು. ಅದರಲ್ಲಿ ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಇನ್ನೂ ಹಾರಿಬಲ್. ದೇ ಹ್ಯಾವ್ ಟು ಗೋ ಫಾರ್ ಡಯಾಲಿಸಿಸ್ ಅಂತ ಮಾಡ್ತಾರೆ ಹಾಸ್ಪಿಟಲ್ಗಳಲ್ಲಿ. ಕಿಡ್ನಿ ಫೇಲ್ಯೂರ್ ಆಗಿರೋ ಡಯಾಬಿಟಿಕ್ ಪೇಷಂಟ್ಗಳಿಗೆ ಡಯಾಲಿಸಿಸ್ ಅಂದ್ರೆ ಅವ್ರಿಗೆ ಅಲ್ಲಿ ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತಾರೆ, ಯೂರಿನ್ ಅನ್ನ ರಿಮೂವ್ ಮಾಡ್ತಾರೆ ಮಿಷಿನ್ ಹಾಕಿ. ಅದು ಸೆಲ್ಫ್ ಆಗಿ ನಮ್ಗೆಲ್ಲ ಆ ಥರ ಆಗಲ್ಲ. ಅವ್ರಿಗೆ ಡಯಾಲಿಸಿಸ್ ಮಾಡಿಸ್ಬೇಕು. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಡಯಾಲಿಸಿಸ್ ಚಾರ್ಜ್ಗಳೆಲ್ಲ ಯಾವ ಥರ ಅಂತೇಳಿ. ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ ಒಂದೊಂದು ವಿಸಿಟ್ಗೆ 2000 3000 ಈ ಥರ ಚಾರ್ಜಸ್ ಮಾಡ್ತಾರೆ. ಅಲ್ಲಿ ಕಾಮನ್ ಪೀಪಲ್ ಯಾರು ಹೋಗೋಕ್ಕಾಗಿಲ್ಲ, ಮಿನಿಸ್ಟ್ರು ಅವರು ಹೋಗಬೇಕಾಗತ್ತೆ. ಬಟ್ ನಾವು ತುಂಬ ರೀಸನಬಲ್ ಆಗಿರೋದು ಮಾಡ್ತೀವಿ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸೋರು ಕೂಡ ದೇ ಚಾರ್ಜ್ ಯು ಮಿನಿಮಮ್ 1000 rupees ಪರ್ ವಿಸಿಟ್. ಸೊ 1 visit 1000 ಅಂದ್ರೆ ವೀಕ್ಲಿ 3-4 ವಿಸಿಟ್ಸ್ ಹೋಗ್ಲೇಬೇಕು. ಮಂತ್ಲಿ ಸಮ್ 15-20 ವಿಸಿಟ್ಸ್ ಹಾಗೆ ಆಗುತ್ತೆ. ಸೊ ಎವ್ರಿ ಮಂತ್ ದೇ ಹ್ಯಾವ್ ಟು ಸ್ಪೆಂಡ್ ಸಮ್ 15-20,000 rupees ಆನ್ ದೆಮ್. And after spending lakhs together money also, they don't get cure, they don't become normal. ಎಷ್ಟೇ ಖರ್ಚು ಮಾಡೋದು ಮೊದಲಂತ ಆಗಲ್ಲ, ಒಂದಲ್ಲ ಹೋಗದೆ. ಈ ನೋಡಿ ದೇವರು ಎಷ್ಟೊಂದು ಕರುಣಾಮಯಿ ಅಂದ್ರೆ, ನಾವು ಮೇಲ್ಗಡೆ ತೊಗೊಳ ಎಲ್ಲ ಲಿಕ್ವಿಡ್ಗೂ ದುಡ್ಡು ಕೊಡ್ಬೇಕು. ಜ್ಯೂಸ್ ಆಗಲಿ, ಕಾಫಿ, ಟೀ, ಹಾಲು, ಈಗ ನೀರಿಗೂ ದುಡ್ಡು ಕೊಡ್ತಾ ಇದೀವಿ. ಓಕೆ, ಅಟ್ಲೀಸ್ಟ್ ಕೆಳಗಡೆ ಕ್ಲಿಯರೆನ್ಸ್ ಎಲ್ಲ ಫ್ರೀ ಇದೆ. ನಂತರ ಆರೋಗ್ಯವಾಗಿರೋರಿಗೆ, ಕಿಡ್ನಿ ಫೇಲ್ಯೂರ್ ಆಗಿರೋ ಡಯಾಬಿಟಿಕ್ ಪೇಷಂಟ್ಗಳಿಗೆ ಕ್ಲಿಯರ್ ಮಾಡಿಸೋಕೆ ದುಡ್ಡು ಕೊಡ್ಬೇಕು. ಸೊ ಅದರಂತಹ ದುರ್ದೈವ ಮನುಷ್ಯನಿಗೆ ಇರೋದಿಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ಗೆ ಒಂದು 30-40 years ಬ್ಯಾಕ್ ವಿ ಯೂಸ್ ಟು ಗಿವ್ ಸಮ್ ರೀಸನ್ಸ್ ಫಾರ್ ಡಯಾಬಿಟಿಸ್. ಕೆಲವು ಕಾರಣಗಳನ್ನ ಕೊಡ್ತಾ ಇದ್ವಿ. ಪೀಪಲ್ ಆರ್ ಗೆಟಿಂಗ್ ಡಯಾಬಿಟಿಸ್ ಬಿಕಾಸ್ ಆಫ್ ಹೆರಿಡಿಟರಿ, ಅನುವಂಶೀಯತೆಯಿಂದ ಬರುತ್ತೆ ಅಂತೇಳಿ. ಓಕೆ, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸರ್ಸೈಸ್, ದೈಹಿಕ ಶ್ರಮ ಇಲ್ಲದೆ ಬರುತ್ತಂತ. ಫುಡ್ ಹ್ಯಾಬಿಟ್ ಇಸ್ ನಾಟ್ ಗುಡ್, ಸೊ ದಟ್ ವಿ ಆರ್ ಗೆಟಿಂಗ್ ಡಯಾಬಿಟಿಸ್. ಸೊ ಈ ರೀತಿ ಕಾರಣಗಳ 30-40 ವರ್ಷದ ಹಿಂದೆ ನಾವು ಕೊಡ್ತಾ ಇದ್ವಿ. ಬಟ್ ಟುಡೇ ದ ಜನರೇಷನ್, ಈಚ್ ಅಂಡ್ ಎವ್ರಿ ಪೀಪಲ್ ಆರ್ ಗೆಟಿಂಗ್ ಡಯಾಬಿಟಿಸ್. ನಾವು ಸಾಕಷ್ಟು ಸ್ಕೂಲ್ಸ್ ಕಾಲೇಜಸ್ ಎಲ್ಲ ವಿಸಿಟ್ ಮಾಡ್ತಿರ್ತಾರೆ ಟೀಚರ್ಸ್ಗಳಿಗೆ, ಲೆಕ್ಚರರ್ಸ್ಗಳಿಗೆ ಈ ತರ ಡೆಮೋ ಕ್ಲಾಸ್ ಮಾಡಕ್ಕೆ ಅಂತೇಳಿ. ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಪೇರೆಂಟ್ಸ್ ಮಾತಾಡ್ತಾರೆ, ಸರ್ ನಿಮ್ಮ ಮನೇಲಿ ಯಾರು ಡಯಾಬಿಟಿಸ್ ಇಲ್ಲ ಸರ್, ನಮ್ಮ ಮಗುವಿದೆ, 8 ವರ್ಷದ ಮಗುಗೆ, 10 ವರ್ಷದ ಮಗುಗೆ. ಸೊ ಈ ರೀತಿ 8-10 ವರ್ಷದ ಮಕ್ಕಳಿಗೆಲ್ಲ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಅದರ್ ರೀಸನ್. ಈ ಹೆರಿಡಿಟರಿ ಫುಡ್ ಸಿಸ್ಟಮ್, ಫಿಸಿಕಲ್ಸ್, ಈ ರೀಸನ್ಸ್ ಎಲ್ಲ 30-40 years ಬ್ಯಾಕ್ ಔಟ್ ಆಯ್ತು. ಬೇರೆ ಇನ್ನೊಂದು ಕಾರಣ ಇದೆ. ಸೊ ಅದೇನಂದ್ರೆ ನೋಡಿ, ಅವೆಲ್ಲ ನಮಗೆ ಟೆನ್ಷನ್ ಅಂತ ಹೇಳಿದೆ. ಟೆನ್ಷನ್ ಆಗೋದ್ರಿಂದ ಮೈಗ್ರೇನ್ ಬರುತ್ತೆ, ತುಂಬಾ ಟೆನ್ಷನ್ ಆದ್ರೆ ಸ್ಟ್ರೋಕ್ ಅಲ್ಲಿ ಬಿಡುತ್ತೆ. ಇಟ್ಸ್ ವೆರಿ ಡೇಂಜರಸ್ ಅಂತ ಹೇಳಿ. ಡಯಾಬಿಟಿಸ್ ಬಗ್ಗೆ ಇನ್ನೂ ಒಂದು ವರ್ಡ್ ಇದೆ, ದಟ್ ವರ್ಡ್ ಈಸ್ ಡೇಂಜರಸ್ ದ್ಯಾನ್ ಟೆನ್ಷನ್. ಸೊ ಅದ್ಯಾವುದಂದ್ರೆ ಸೈಕಲಾಜಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೈಕಲಾಜಿಕಲ್ ಸ್ಟ್ರೆಸ್, ಮಾನಸಿಕವಾದ ಒತ್ತಡ. 10 tensions is equal to 1 psychological stress ಅಂತೇಳಿ. 1 ಟೆನ್ಷನ್ ತುಂಬಾ ಹಾರಿಬಲ್. ಮೈಗ್ರೇನ್ ಬರುತ್ತೆ, ಸ್ಟ್ರೋಕ್ ಹೊಡಿತೆ ಅಂದ್ರೆ 10 tension ಅಂದ್ರೆ ಇಟ್ ಈಸ್ ಟೂ ಹಾರಿಬಲ್. ಟುಡೇ ಯು ಜಸ್ಟ್ ಟೇಕ್ ಎಕ್ಸಾಂಪಲ್, ಯು ಗೋ ಟು ಎನಿ ಆಫೀಸ್, ಡಿ.ಸಿ ಆಫೀಸ್, ತಾಲೂಕ್ ಆಫೀಸ್, ಅಥವಾ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ತೊಗೊಳ್ಳಿ, ಅಥವಾ ಯಾವುದೊಂದು ಸ್ಕೂಲ್ಸ್ ಕಾಲೇಜಸ್ ಎಕ್ಸಾಂಪಲ್ ತೊಗೊಳ್ಳಿ. ಡಯಾಬಿಟಿಸ್ ಅನ್ನೋದು ಫ್ರಮ್ ವೇರ್ ಸ್ಟಾರ್ಟ್ಸ್, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಡಯಾಬಿಟಿಸ್ ಅಂದ್ರೆ ನಾನು ಕೇಳ್ತಿರೋದು ಫ್ರಮ್ ದಿ HOD ಆರ್ ಫ್ರಮ್ ದಿ ಅಟೆಂಡರ್ ಅಂತ. ಅಂದ್ರೆ ಮೇಲಿಂದ ಸ್ಟಾರ್ಟ್ ಆತ ಅಥವಾ ಕೆಳಗಡೆ ಸ್ಟಾರ್ಟ್, ಯಾಕಡೆ ಸ್ಟಾರ್ಟ್ ಆತ? ಕಾಮನ್ಗಳಾದ್ರೆ ಸ್ವಲ್ಪ ತುಂಬಾ ಆರೋಗ್ಯವಾಗಿ ಎನರ್ಜೆಟಿಕ್ ಆಗಿದ್ದಾರೆ. ಬೇರೆ HODಗಳಿಗೆ ಯಾರಿಗೂ ಬರೋದು ಬೇಡ. ಬಟ್ ಇಟ್ ಆಲ್ ಸ್ಟಾರ್ಟ್ಸ್ ಫ್ರಮ್ HOD. ಡಯಾಬಿಟಿಸ್ ಮೊದಲ ರಿಚ್ ಪೀಪಲ್ ಡಿಸೀಸ್ ಅಂತ ಕರೀತಾರೆ, ಶ್ರೀಮಂತರ ಕಾಯಿಲೆ ಅಂತೇಳಿ. ಇವತ್ತು ಬಿಡಿ ಕಾಮನ್ ಎಲ್ಲರೂ ಬರ್ತದೆ. ಈ ನೋಡಿ HODಗಳಂದ್ರೆ ಅವ್ರಿಗೆ ಬೇರೆ ಎಲ್ಲ ವಿಚಾರದಲ್ಲೂ ಪಾಸಿಟಿವ್ ಇರುತ್ತೆ. ರೆಪ್ಯೂಟೆಡ್ ಪೋಸ್ಟ್, ಗುಡ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ, ಹ್ಯಾಂಡ್ಸಮ್ ಇನ್ಕಮ್, ಎವ್ರಿಥಿಂಗ್ ಇಸ್ ಪಾಸಿಟಿವ್. ಎಸ್ಪೆಷಲಿ ದಿಸ್ ಡಿಸೀಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ಸಚ್ ಪೀಪಲ್. ಈ ನೋಡಿ DC ಎಕ್ಸಾಂಪಲ್ ತಗೊಂಡ್ರೆ ಎಂಟೈರ್ ಡಿಸ್ಟ್ರಿಕ್ಟ್ ನ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ. And all the work has to be done by him only, and all the responsibilities on his head. So ನಮ್ಮಲ್ಲಿ ಸೈಕಲಾಜಿಕಲ್ ಸ್ಟ್ರೆಸ್ ಜಾಸ್ತಿ ಆಯ್ತು ಅಂದ್ರೆ ನಮ್ಮ ಪ್ಯಾಂಕ್ರಿಯಾಸ್ ಇಂದ ರಿಲೀಸ್ ಆಗ್ತಕ್ಕಂಥ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಪ್ರಾಪರ್ ಆಗಿ ರಿಲೀಸ್ ಆಗೋದಿಲ್ಲ. ಬಿಕಾಸ್ ಆಫ್ ಸೈಕಲಾಜಿಕಲ್ ಸ್ಟ್ರೆಸ್
ಪ್ಯಾಂಕ್ರಿಯಾಸ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಇಲ್ಲಿ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ದಟ್ ಈಸ್ ವಾಟ್ ಇಂಬ್ಯಾಲೆನ್ಸ್, ಡೆಫಿಷಿಯನ್ಸಿ ಆಫ್ ಇನ್ಸುಲಿನ್ ಕೊರತೆ. So once the glucose insulin gets imbalanced on that particular time, we fail to receive how much amount of oxygen we required. ಮನುಷ್ಯನಿಗೆ ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ರಿಸೀವ್ ಮಾಡೋ ಕೆಪಾಸಿಟಿನ ಕಳ್ಕೊಳ್ತಾನೆ ಯಾವಾಗ ಗ್ಲೂಕೋಸ್ ಇನ್ಸುಲಿನ್ ಇಂಬ್ಯಾಲೆನ್ಸ್ ಅಂತ ಅವಾಗ. ಸೊ ಅದನ್ನ ಹೇಳೋದು ಡಯಾಬಿಟಿಸ್ ಅಂತ ಹೇಳಿ. ಯಾವ ಆರ್ಗ್ಯಾನ್ಗಳಿಗೆ 100% ಆಕ್ಸಿಜನ್ ಸಪ್ಲೈ ಆಗೋದಿಲ್ವೋ ಆ ಆರ್ಗ್ಯಾನ್ಗಳೆಲ್ಲ ಫೇಲ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಈ ಪ್ರಾಣಾಯಾಮ ಎಲ್ಲ ಮಾಡೋಕೆ ಹೇಳ್ತೀವಿ, ಒಂದು ನಾಸಲ್ನ ಕ್ಲೋಸ್ ಮಾಡಿ ಇನ್ನೊಂದು ನಾಸಲಲ್ಲಿ ಎಷ್ಟೊತ್ತು ಉಸಿರನ್ನ ಎಳ್ಕೊಳ್ಳಿ, ಎಷ್ಟೊತ್ತು ನಿಮ್ಮ ದೇಹದಲ್ಲಿ ಇಟ್ಕೊಳ್ಳಿ, ಮತ್ತೆ ಆಪೋಸಿಟ್ ನಾಸಲಿಂದ ಹೊರಗಡೆ ಬಿಡಿ, ಮತ್ತೆ ಅದೇ ನಾಸಲಲ್ಲಿ ಎಷ್ಟೊತ್ತು ಉಸಿರನ್ನ ಎಳ್ಕೊಳ್ಳಿ, ಮತ್ತೆ ಎಷ್ಟೊತ್ತು ನಿಮ್ಮ ದೇಹದಲ್ಲಿ ಇಟ್ಕೊಂಡು ಮತ್ತೆ ಆಪೋಸಿಟ್ ಇಂದ ಹೊರಗಡೆ ಬಿಡಿ. ಏನಕ್ಕೆ ಅಂದ್ರೆ ಅದು ಎಲ್ಲ ಆರ್ಗನ್ಗಳಿಗೂ ಆಕ್ಸಿಜನ್ ಸಪ್ಲೈ ಮಾಡಲಿ ಅನ್ನೋ ಉದ್ದೇಶಕ್ಕೆ. ಓಕೆ, ಸೊ ಹಾಗಾಗಿ ಯಾವಾಗ ಗ್ಲೂಕೋಸ್ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗಿ ನಮ್ಗೆ ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ರಿಸೀವ್ ಮಾಡೋ ಕೆಪಾಸಿಟಿ ಕಳ್ಕೊಳ್ತೀವಿ. ಸೊ ಅದನ್ನ ಹೇಳೋದು ಡಯಾಬಿಟಿಸ್ ಅಂತ ಹೇಳಿ. ಅದು ಬರೋದು ಬಿಕಾಸ್ ಆಫ್ ಸೈಕಲಾಜಿಕಲ್ ಸ್ಟ್ರೆಸ್ ಅಂತ ಹೇಳಿದ್ವಿ, ಮಾನಸಿಕವಾದ ಒತ್ತಡದಿಂದ ಬರುತ್ತೆ ಅಂತ. ಸೊ ಆ ರೀತಿ ಹೇಳಿದ್ರೆ ನಾನೇನೋ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ HODಗಳಿಂದ ಸ್ಟಾರ್ಟ್ ಆಗುತ್ತೆ. DC, ತಹಸೀಲ್ದಾರ್, ಪೊಲೀಸ್ ಆಫೀಸರು, HM, ಪ್ರಿನ್ಸಿಪಲ್ ಅಂತ ಹೇಳಿ. ಸೊ ಹಂಗ ಹೇಳಿದ್ರೆ ಟುಡೇ ಯು ಟೆಲ್ ಮಿ ಹೂ ಇಸ್ ನಾಟ್ ಹ್ಯಾವಿಂಗ್ ಟೆನ್ಷನ್ ಸ್ಟ್ರೆಸ್? ಇವತ್ತು ಯಾರಿಗಿಲ್ಲ ಟೆನ್ಷನ್ ಸ್ಟ್ರೆಸ್? ಅಂದ್ರೆ HODಗಳು ಮಾತ್ರ ಇರುತ್ತೆ, ಎಲ್ಲರೂ ಇರುತ್ತೆ. Each and every people are working with lot of tension stress. According to work atmosphere, they will be having a lot of tension stress. So again, when they go back to home in the evening, again family related tension stress will be there. And some people are getting tension by the neighbors, ಅಕ್ಕಪಕ್ಕದವರಿಂದನೂ ಕೆಲವರಿಗೆ ಟೆನ್ಷನ್ ಸ್ಟ್ರೆಸ್ ಇರುತ್ತೆ, ರಿಲೇಷನ್ಗಳಿಂದ. ಸೊ ಪ್ರತಿಯೊಬ್ಬರು ಅವ್ರದೇ ಆದಂಥ ಟೆನ್ಷನ್ ಸ್ಟ್ರೆಸ್ ಎಲ್ಲ ಕೆಲಸ ಮಾಡ್ತಿರ್ತೀವಿ. ಸೊ ಎಲ್ಲ ಟೆನ್ಷನ್ ಸ್ಟ್ರೆಸ್ ಇಂದ ದೂರ ಇಡಬೇಕು, ಡಯಾಬಿಟಿಸ್ ದೂರ ಇಡಬೇಕು. ನಾವು ಹೆಲ್ತಿ ಆಗಿರ್ಬೇಕಂದ್ರೆ ನಾವು ಯೂಶಲ್ ಆಗಿ ಹೇಳ್ತೀವಿ ಒಂದು ಯೋಗ ಮಾಡೋದು, ಯೋಗ ಮಾಡೋದ್ರಲ್ಲಿ ಫಿಸಿಕಲ್ ಎಕ್ಸರ್ಸೈಸ್, ವಾಕಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್ ಮಾಡೋದು, ಪ್ಲೇಯಿಂಗ್ ಗೇಮ್ಸ್, ಆಟಗಳನ್ನ ಆಡೋದು, ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು. ಈಗ ನೋಡಿ, ನಾವು ಹೆಲ್ತಿ ಆಗಿದ್ದಾಗ ಚೆನ್ನಾಗಿ ದೇಹ ದಂಡಿಸಿ ಸ್ವೆಟ್ ಅನ್ನ ಕೀಳಿಸ್ಬೇಕು, ಬಾಡಿಯಿಂದ ಬೆವರು ಕಿಗೋಬೇಕು, ಅವಾಗ ಡಯಾಬಿಟಿಸ್ ಮಾತ್ರ ಬರೋದಿಲ್ಲ. ಸೊ ಯಾವಾಗ ನಾವು ಹೆಲ್ತಿ ಆಗಿದ್ದಾಗ ದೇಹ ದಂಡಿಸಿ ಸ್ವೆಟ್ ಅನ್ನ ಕೀಳ್ಸೋದಿಲ್ವಾ, ಡಯಾಬಿಟಿಸ್ ಬಂದ್ಮೇಲೆ ಅವ್ರು AC ರೂಮಲ್ಲಿ ಕೂತ್ಕೊಂಡು AC ಆನ್ ಮಾಡ್ಕೊಂಡು ಆರಾಮಾಗಿ ಕೂತಿರ್ತಾರೆ, ಆದ್ರೂ ಬೆವರ್ತಾ ಇರ್ತಾರೆ. ಅವ್ರೇನು ದೇಹ ದಂಡಿಸಿದ ಆರಾಮ ಕೂತಿರ್ತಾರೆ, AC ಎಲ್ಲ ಆನ್ ಆಗಿರುತ್ತೆ, ಆದ್ರೂ ಬಾಡಿ ಎಲ್ಲ ವೆಟ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಅ ಸೈನ್ ಆಫ್ ಡಯಾಬಿಟಿಕ್ ಪೇಷಂಟ್ಸ್ ಅಂತೇಳಿ. ಸೊ ಈ ಆಟೋಟ್ಗಳು, ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇವೆಲ್ಲ ನಾವು ಚೈಲ್ಡ್ಹುಡ್ ಇಂದ ಮಾಡ್ಕೊಂಡು ಬೆಳೆದಿರೋದು, ಬಾಲ್ಯಾವಸ್ಥೆಯಿಂದ. ಬಟ್ ಇವತ್ತು ನಮ್ಮ ಜನ ಎಷ್ಟೊಂದು ಬ್ಯುಸಿ ಆಗಿದ್ದಾರೆ ಅಂದ್ರೆ ದೇ ಡೋಂಟ್ ಹ್ಯಾವ್ ಟೈಮ್ ಟು ಪ್ರೇ ದ ಗಾಡ್. ದೇವರ ಪೂಜೆ ಮಾಡಿಸೋ ಟೈಮ್ ಇಲ್ಲ, ಅಷ್ಟೊಂದು ಬಿಸಿ ಆಗಿಬಿಡೋದ್ವಿ, ನೀವೆಲ್ಲ ಮಾಡಲಿಕ್ಕೆ ಎಲ್ಲಿ ಟೈಮ್ ಇದೆ ಅಂತೇಳಿ. ಸೊ ಬಿಕಾಸ್ ಆಫ್ ಅವರ್ ಬಿಸಿ ಶೆಡ್ಯೂಲ್ ವಿ ಆರ್ ಫರ್ಗೆಟಿಂಗ್ ಫ್ರಮ್ ವೇರ್ ವಿ ಕೇಮ್, ಎಲ್ಲಿಂದ ಬಂದ್ವಿ ಅಂತ ನಾವು ಮರೀತಾ ಇದ್ವಿ. ಸೊ ಹಾಗಾಗಿ ಇದೆಲ್ಲದ್ರ ಜೊತೆ ನಿಮಗೆ ಆಕ್ಯುಪ್ರೆಷರ್ ಇನ್ನೊಂದು ಮೆಥಡ್ ಇದೆ, ದಟ್ ಈಸ್ ಸ್ಟಿಲ್ ಮೋರ್ ಎಫೆಕ್ಟಿವ್, ದಟ್ ಆರ್ ವೆರಿ ಆಫ್ಟರ್ವರ್ಡ್ಸ್. ಅಂಡ್ ಒನ್ ಮೋರ್ ಥಿಂಗ್, ದೇಹ ದಂಡಿಸೋದ್ರಿಂದ ಡಯಾಬಿಟಿಸ್ ದೂರ ಇರ್ತೀವಿ, ಹೆಲ್ತಿ ಆಗಿರ್ತೀವಿ. ಓಕೆ, ಅದೊಂದು ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಇದೆ ದೇಹ ದಂಡಿಸೋದ್ರಿಂದ, ಅದೇನಂದ್ರೆ ಇನ್ನೊಂದು ನೀವೆಲ್ಲ ಆರಾಮ ಕೂತ್ಕೊಂಡಿದ್ರಲ್ವಾ, ಆರಾಮ ಕೂತ್ಕೊಂಡಾಗ ಒಬ್ಬ ಹ್ಯೂಮನ್ ಬೀಯಿಂಗಿಗೆ 1 ಮಿನಿಟ್ಗೆ ಎಷ್ಟು ಪಲ್ಸ್ ರೇಟ್ ಬರುತ್ತೆ ಗೊತ್ತಲ್ಲ, ಹಾರ್ಟ್ ಬೀಟ್ ಎಕ್ಸಾಮ್ ಬರ್ತೀರಾ 72 72 ಬರುತ್ತೆ ಮನುಷ್ಯ ಆರಾಮ ಕೂತಾಗ ನಿಂತಾಗಲ್ಲ ಹಾರ್ಟ್ ಬೀಟ್. ಓಕೆ, ಅದೇ ನಾವು 100 ಮೀಟರ್ ಸ್ಪ್ರಿಂಟ್ ಹೊಡ್ಬಿಟ್ಟು ಚೆನ್ನಾಗಿ ದೇಹ ದಂಡಿಸಿ ಬಂದು ಕೂರ್ತೀವಿ, ಅಥವಾ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಿ ಬಂದು ಕೂತ್ಕೊಂತೀವಿ, ಅಥವಾ ಒಂದು 45 ಮಿನಿಟ್ಸ್ ಒಂದು ಫುಟ್ಬಾಲ್ ಗೇಮ್ ಮಾಡಿ ಬಂದು ಕೂತ್ಕೊಂತೀವಿ, ಅಥವಾ ಚೆನ್ನಾಗಿ ವಾಕಿಂಗ್ ಜಾಗಿಂಗ್ ಮಾಡಿ ದೇಹ ದಂಡಿಸಿ ಬಂದು ಕೂರ್ತೀವಿ. ಅವಾಗ RHB ಅಂತ ಹೇಳ್ತೀವಿ ನಾವು. RHB ಅಂದ್ರೆ ರೆಸ್ಟಿಂಗ್ ಹಾರ್ಟ್ ಬೀಟ್ ಅಂತ. ಅದೆಷ್ಟು ಬರ್ತದೆ ಗೊತ್ತಾ 1 ಮಿನಿಟ್ಗೆ? ಅದೇ ಎಲ್ಲರೂ ಹೇಳೋದು ಜಾಸ್ತಿ ಬರುತ್ತೆ, 80 ಬರುತ್ತೆ, 100 ಬರುತ್ತೆ, 120 ಅಂತೆಲ್ಲ ಹೇಳಿ. ಯಾಕೆಂದ್ರೆ ಅವ್ರು ಓಡಿ ಬಂದು ಕೂತ ತಕ್ಷಣ ಜೋರ ಉಸಿರಾಡ್ತಾ ನೋಡಿ, ಅದು ನೋಡಿ ನಾವು ಜಾಸ್ತಿ ಅಂತ ಅನ್ಕೋತೀವಿ, ಬಟ್ ಇಟ್ ಈಸ್ ರಾಂಗ್. ಆ ಜೋರ ಉಸಿರಾಡೋದು ರೆಸ್ಪಿರೇಟರಿ ಸ್ಪೀಡ್, ಹಾರ್ಟ್ ಬೀಟ್ ಡೌನ್ ಆಗುತ್ತೆ. 50 to 60 ಬರ್ತದೆ. 50 to 60 ಈಸ್ ದ ಹೆಲ್ತಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್, ಬಿಕಾಸ್ ಹ್ಯೂಮನ್ ಬಾಡಿ ಹ್ಯಾಸ್ ಗಾಟ್ 72,000 crores ಆಫ್ ಹಾರ್ಟ್ ಬೀಟ್. 72,000 ಕೋಟಿ ಹಾರ್ಟ್ ಬೀಟ್ ಒಬ್ಬ ಮನುಷ್ಯನ ದೇಹಕ್ಕಿರುತ್ತೆ. ಅದು ನಾವು ಎಷ್ಟು ನಿಧಾನವಾಗಿ ಖಾಲಿ ಮಾಡ್ತೀವ ಅಷ್ಟು ಹೆಚ್ಚು ಕಾಲ ಬದುಕ್ತೀವಿ, ಎಷ್ಟು ಬೇಗ ಖಾಲಿ ಮಾಡ್ತೀವ ಅಷ್ಟು ಬೇಗ ಪ್ಯಾಕ್ ಮಾಡೋಕ್ಕಾಗ್ತ. ಸೊ ನಿಧಾನವಾಗಿ ಖಾಲಿ ಮಾಡ್ಕೊಂಡು ದೇಹ ದಂಡಿಸ್ಬೇಕು. ನಿಮ್ಗೆ ಟಾರ್ಟಾಯ್ಸ್ ಲೈಫ್ ಸ್ಪ್ಯಾನ್ ಗೊತ್ತಲ್ವಾ, ಆಮೆಯ ಜೀವಿತಾವಧಿ 400 ವರ್ಷ ಬರ್ತದೆ ಆಮೆ. ಓಕೆ, ಅದು 1 ಮಿನಿಟ್ಗೆ ಬರೀ 12 ಸಾರಿ ಮಾತ್ರನೇ ಹಾರ್ಟ್ ಬೀಟ್ ಮಾಡ್ತಾರೆ, 12 ಟೈಮ್ಸ್ ಇನ್ ಎ ಮಿನಿಟ್. ಸೊ ದಟ್ ಇಟ್ ಲೀವ್ಸ್ 400 ಇಯರ್ಸ್. ನಾವು 72 ಟೈಮ್ಸ್ ಮಾಡ್ತೀವಿ, ಹಾಗಾಗಿ 65 to 70 ತನಕ ಗ್ಯಾರಂಟಿ ಕೊಡ್ಬೋದು. ಅದರಲ್ಲೂ ಸ್ವಲ್ಪ ಕಾನ್ಶಿಯಸ್ನೆಸ್ ತೋರಿಸಿ ಚೆನ್ನಾಗಿ ದೇಹ ದಂಡಿಸಿ ಹಾರ್ಟ್ ಬೀಟ್ ಸೇವ್ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಕಂಡ್ರೆ ಒಂದು 75-80 ಕ್ರಾಸ್ ಮಾಡಿ ಹೊರಟಾಗ್ಬೋದು. ಓಕೆ,
ಈಗ ನಾವೆಲ್ಲ ಈ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಲ್ವಾ, ಇನ್ನೊಂದು ತಿಂಗಳು ಇನ್ನೊಂದು ವಾರ ಇದೆಯಪ್ಪ ಸಂಬಳ ಆಗೋದು, ಸ್ವಲ್ಪ ದುಡ್ಡು ಇರಲಿ ಎದ್ಗಾರ ಬೇಕಂತ ಹೇಗೆ ತಲ ಇದೆ. ಅದೇ ಥರ ನಮ್ಮ ಹಾರ್ಟ್ ಬೀಟನ್ನು ಸೇವ್ ಮಾಡ್ಕೊಂಡು ಲೈಫನ್ನು ಸಹ ಇನ್ಕ್ರೀಸ್ ಮಾಡ್ಕೋಬೇಕು. ಮಕ್ಳಿಗೆ ಇನ್ನೂ ಓದಿಸ್ಬೇಕು, ಇನ್ನು ಮದುವೆ ಮಾಡಬೇಕು, ಮನೆ ಮೇಲೆ ಮಾಡಿದ್ರೆ ಸಾಲ ತೀರಿಸ್ಬೇಕು, ಇನ್ನೊಂದು 15-20 ವರ್ಷ ಆರಾಮಾಗಿರ್ಬೇಕಪ್ಪ ನಾವು ಆರೋಗ್ಯವಾಗಿದ್ದ ಅಂತಂದರೆ ಚೆನ್ನಾಗಿ ದೇಹದಂಶಿ ಹಾರ್ಟ್ ಬೀಟ್ ಸೇವ್ ಮಾಡ್ಕೊಂಡು ಲೈಫನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಓಕೆ, ಸೊ ಹಾಗಾಗಿ ದೇಹದಂಶ ಅಂತ ಡಯಾಬಿಟಿಸ್ ದೂರ ಹೇಳ್ಬೋದು, ನಮ್ಮ ಲೈಫನ್ನು ಸಹ ಇನ್ಕ್ರೀಸ್ ಮಾಡ್ಕೋಬೋದು ಹಾರ್ಟ್ ಬೀಟ್ ಸೇವ್ ಮಾಡಿ. ನೆಕ್ಸ್ಟ್ ಆಲ್ ಟೈಪ್ಸ್ ಆಫ್ ಬಾಡಿ ಪೇನ್ಸ್ ಅಂತ ಹೇಳಿದ್ರೆ ನೆಕ್ ಪೈನ್ ಅಂಡ್ ಸರ್ವೈಕಲ್ ಸ್ಪಾಂಡಾಸಿಸ್, ಬ್ಯಾಕ್ ಪೈನ್, ಲುಂಬಸ್ ಸ್ಪಾಂಡಾಸಿಸ್ ಅಂಡ್ ಆರ್ಥ್ರೈಟಿಸ್. ಓಕೆ, ಇಲ್ಲಿ ನೋಡಿ ಈ 2 ಬೋನ್ ಜಾಯಿಂಟ್ಸ್ ಇದಲ್ವಾ, 2 ಬೋನ್ ಜಾಯಿಂಟ್ಸ್, ದೇರ್ ಈಸ್ ಎ ಲಿಗಮೆಂಟ್ ಬಿಟ್ವೀನ್ 2 ಬೋನ್ ಜಾಯಿಂಟ್ಸ್. ಅಂದ್ರೆ ಮೂಳೆಗಳ ಮಧ್ಯದಲ್ಲಿ ಲಿಗಮೆಂಟ್ ಅಂತ ಇರುತ್ತೆ. ಲಿಗಮೆಂಟ್ ಅಂದ್ರೆ ಕನ್ನಡದಲ್ಲಿ ಸ್ನಾಯು ರಜ್ಜು ಅಂತ ಹೇಳ್ತೀವಿ. ಸ್ನಾಯು ರಜ್ಜು, ಕಾರ್ಟಿಲೇಜ್ ಅಂಡ್ ಟೆಂಡಾನ್ಸ್ ಅಂತ. ಈಗ ನೋಡಿ ಒಂದು ಮೆಷಿನರ್ ನಲ್ಲಿ 2 ರಾಡ್ಗಳ ಮಧ್ಯೆ ಒಂದು ಬೇರಿಂಗ್ ಫಿಕ್ಸ್ ಮಾಡಿ ಅದಕ್ಕೆ ಗ್ರೀಸ್ ಆಯಿಲ್ ಇದೆಲ್ಲ ಹಾಕಿತ್ತಂದ್ರೆ ಅದು ಫ್ರೀಯಾಗಿ ವರ್ಕ್ ಮಾಡುತ್ತೆ, ಒಳ್ಳೆ ವರ್ಕ್ ಕೊಡುತ್ತೆ, ನೋ ಕಂಪ್ಲೇಂಟ್, ನೋ ಪ್ರಾಬ್ಲಮ್. ಒಂದ್ಸರಿ ಬೇರಿಂಗ್ ಹೊಟ್ಟೋಯ್ತಂದ್ರೆ ಕಟ್ ಕಟ್ ಅಂತ ಸೌಂಡ್ ಬರುತ್ತೆ, ಔಟ್ ಆಫ್ ಆಗುತ್ತೆ, ವರ್ಕ್ ಸ್ಟಾಪ್ ಆಗುತ್ತೆ. ದ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಇವನ್ ಇನ್ ದ ಹ್ಯೂಮನ್ ಬಾಡಿ. ಲಿಗಮೆಂಟ್ ಎಲ್ಲ ಚೆನ್ನಾಗಿತ್ತಂದ್ರೆ ನಾವಿತ್ತಲ್ಲ ಆಕ್ಷನ್ ನಮ್ಗೆ ಯಾವ್ದಕ್ಕೆ ಪೈನ್ ಪ್ರಾಬ್ಲಮ್ ಏನಾಗಲ್ಲ, ಸ್ಪ್ರಿಂಗ್ ಆಗ್ತಿದ್ರೆ ನೋ ಪೈನ್, ನೋ ಪ್ರಾಬ್ಲಮ್. ಕೆಲವ್ರಿಗೆ ನೀ ಜಾಯಿಂಟ್ ಪೈನ್ ಅಂತಾರೆ, ಮಂಡಿ ನೋವು ಮುಡಿಸೋದ, ಕೂತ್ರೆ ಎದ್ದಳ ಕಾಲ ಇದ್ರೆ ಪೂರ ಕಾಲ ಅವೆಲ್ಲ ಕಂಪ್ಲೇಂಟ್ಗಳು ಹೇಳ್ತಾರೆ ನೋಡಿ. ಅಂಥವ್ರು ಅವ್ರು ಹಿಂಗಂದ್ರೆ ಅವ್ರ ನೀ ಜಾಯಿಂಟ್ ಅಲ್ಲಿ ಸೌಂಡ್ ಬರ್ತಾ ಇರ್ತಾರೆ, ಕಟ್ 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 ಅಂತ ಸೌಂಡ್ ಬರ್ತಾ ಇರ್ತದೆ, 2 ಮೂಳೆಗಳು ಉಜ್ಜುತ್ತಾ ಇರ್ತದೆ, ಮಧ್ಯದಲ್ಲಿ ಲಿಗಮೆಂಟ್ ಕಂಪ್ಲೀಟ್ ಡ್ರೈವೌಟ್ ಆಗುತ್ತೆ. ಸೊ ಏನಕ್ಕಪ್ಪ ಲಿಗಮೆಂಟ್ ಡ್ರೈವೌಟ್ ಆಗುತ್ತೆ ಅಂದ್ರೆ ಯಾರು ಹೆಚ್ಚಾಗಿ ಜಾಯಿಂಟ್ ಗಳಿಗೆ ತುಂಬಾ ಸ್ಟ್ರೈನ್ ಕೊಟ್ಟು ಕೆಲಸ ಮಾಡ್ತಾ ಇರ್ತಾರೋ ಅವರಲ್ಲಿ ಬೇಗ ಲಿಗಮೆಂಟ್ ಡ್ರೈವೌಟ್ ಆಗುತ್ತೆ. ಓಕೆ, ಸೊ ಹಂಗಂತ ನಾವು ಕೆಲಸ ಮಾಡಿದ್ರೆ ವಿತೌಟ್ ಟೇಕಿಂಗ್ ಜಾಯಿಂಟ್ ಸಪೋರ್ಟ್ ವಿ ಕಾಂಟ್ ವರ್ಕ್. ಏನೇ ಕೆಲಸ ಮಾಡ್ತಾರೆ ಜಾಯಿಂಟ್ ಸಪೋರ್ಟ್ ಬೇಕೇ ಬೇಕು. ಅದಕ್ಕೆ ಆಪೋಸಿಟ್ ಆಗಿ ಸಮ್ ರೊಟೇಷನ್ಸ್, ಎಕ್ಸರ್ಸೈಸ್, ಯೋಗ ಇದೆಲ್ಲ ಮಾಡ್ಕೊಂತ ಇರ್ತದ್ರೆ ಲಿಗಮೆಂಟ್ ಪ್ರೊಟೆಕ್ಟ್ ಆಗುತ್ತೆ. ಅದ್ಬಿಟ್ಟು ಬರೀ ಒಂದೇ ಪಾರ್ಟಿಗೆ ಪ್ರೆಷರ್ ಕೊಟ್ಟು ಕೆಲಸ ಮಾಡ್ತಿತ್ತಂದ್ರೆ ಲಿಗಮೆಂಟ್ ಡ್ರೈವೌಟ್ ಆಗುತ್ತೆ. ಸೊ ಈ ಬೋನ್ ರಿಲೇಟೆಡ್ ಪ್ರಾಬ್ಲಮ್ ಇರೋರು, ಈ ಮೂಳೆ ಸಂಬಂಧ ಪ್ರಾಬ್ಲಮ್ ಇರೋರು, ದೇ ಹ್ಯಾವ್ ಟು ಈಟ್ 2 ವೆಜಿಟೇಬಲ್ಸ್ ಮೋರ್ ಇನ್ ದ ಫುಡ್ ಅಂತ ಹೇಳ್ತೀವಿ. 2 ತರಕಾರಿಗಳನ್ನ ಹೆಚ್ಚಾಗಿ ಊಟಗಳಲ್ಲಿ ಬಳಸಿ. ಅದಾದ್ರೆ ಒಂದು ಗಾರ್ಲಿಕ್, ಬೆಳ್ಳುಳ್ಳಿನ ನೀವು ಸಾಂಬಾರ್ಗಳಲ್ಲಿ, ಪಲ್ಯಗಳಲ್ಲಿ ಹೆಚ್ಚು ಹಾಕಿ ಮಾಡೋದ್ರಿಂದ ಇಟ್ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಯುವರ್ ಲಿಗಮೆಂಟ್ ಅಂಡ್ ಈವನ್ ಇಟ್ಸ್ ಗುಡ್ ಫಾರ್ ಡಯಾಬಿಟಿಕ್ ಪೇಷಂಟ್ಸ್ ತುಂಬಾ ಒಳ್ಳೆದು, ಬಿಕಾಸ್ ಇಟ್ಸ್ ಎ ಹೈಯೆಸ್ಟ್ ಇನ್ಸುಲಿನ್ ಪ್ರೊಡ್ಯೂಸರ್. ಡಯಾಬಿಟಿಸ್ ಅವ್ರು ಒಳ್ಳೆದು, ಆರ್ಥರೈಟಿಸ್ ಅವ್ರು ಒಳ್ಳೆದು, ಅದು ಬೆಳ್ಳುಳ್ಳಿನ ಹೆಚ್ಚಾಗಿ ಬಳಸೋದು. ಇನ್ನೊಂದು ವೆಜಿಟೇಬಲ್ ಬಂದ ಬೆಂಡೆಕಾಯಿ, ಲೇಡೀಸ್ ಫಿಂಗರ್ ಅಂತ ಹೇಳ್ತೀವಿ ಬೆಂಡೆಕಾಯಿ ನೋಡಿ. ಅದನ್ನ ಕಟ್ ಮಾಡಿ ತೆಗೆದ್ರೆ ಅದರಲ್ಲಿ ಗಮ್ ತರ ಇರುತ್ತೆ, ಲೋಡೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಲೋಡೆ. ಸೊ ಅದೇನ್ ಮಾಡ್ತದೆ, ನಮ್ಮ ಜಾಯಿಂಟ್ಸ್ ಅಲ್ಲಿ ಇರ್ತಕ್ಕಂಥ ಲಿಗಮೆಂಟ್ಗಳಿಗೆ ರೀಕೋಟಿಂಗ್ ಮಾಡ್ತದೆ, ಮತ್ತೆ ಸುತ್ತಂತ ಇರ್ತದೆ, ಲಿಗಮೆಂಟ್ ಅನ್ನ ಡ್ರೈ ಬಿಡೋದು. ಸೊ ಹಾಗಾಗಿ ಅದೊಂದು ವೆಜಿಟೇಬಲ್ ಹೆಚ್ಚಾಗಿ ಈ ಮೂಳೆ ಸಂಬಂಧ ಪ್ರಾಬ್ಲಮ್ ಇರೋರು ಊಟಗಳಲ್ಲಿ ಬಳಸಬೇಕು. ಒಂದು ಬೆಳ್ಳುಳ್ಳಿ, ಇನ್ನೊಂದು ಬೆಂಡೆಕಾಯಿ. ಆಮೇಲೆ ಈ ಮೂಳೆ ಸಂಬಂಧ ಪ್ರಾಬ್ಲಮ್ ಇರೋರು ದೇ ಮಸ್ಟ್ ಡ್ರಿಂಕ್ 4.5 ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ. ಪ್ರತಿದಿನ 4.5 ಲೀಟರ್ ನೀರನ್ನ ಕುಡಿತಾ ಇದ್ರೆ ಈ ಮೂಳೆ ಸಂಬಂಧ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು. ಓಕೆ, ನೆಕ್ಸ್ಟ್